ಸ್ಪರ್ಧಿಗಳ ಬಗ್ಗೆ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇದ್ದ ಅಭಿಪ್ರಾಯ, ಬಿಗ್ ಬಾಸ್ ಮನೆಗೆ ಹೋದ ನಂತರದಲ್ಲಿ ಇರುವಂತಹ ಅಭಿಪ್ರಾಯ ಏನಾದರೂ ಬದಲಾಗಿದೆಯಾ? ಮೇಡಮ್ ಅದೇ ಒಂದು ಗಾದೆನೇ ಇದೆಯಲ್ಲ, ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನಾನು ಯಾವತ್ತೂ ಟೂ ಸೈಡ್ ಆಫ್ ದ ಸ್ಟೋರಿ ಕೇಳ್ಕೊಂಡೇ ಒಂದು ಡಿಸಿಷನ್ ಬರೋವಂಥ ವ್ಯಕ್ತಿ. ನನಗೆ ಆಚೆ ಕಡೆ ಏನಿತ್ತು ಅದೆಲ್ಲ ನಾನು ಸೈಡ್ಗೆ ಇಟ್ಬಿಟ್ಟು ಒಳಗೆ ಹೋಗಿ ನೋಡಿದ್ಮೇಲೆ ಆಚೆ ಕಡೆ ಓಡ್ತಿರೋದೇ ಕರೆಕ್ಟು ಅನ್ನಿಸ್ತು. ಯಾಕಂದರೆ ಅಲ್ಲಿ ಕೆಲವರು ಮನ್ಸಿಗೆ ಬಂದಂಗೆ ಮಾತಾಡೋದು, ಕೆಲವರು ಇನ್ನೊಬ್ಬರು ಒಂದು ವಿಷಯ ಹೇಳಿದ್ರೆ ಅದನ್ನು ಬೇರೆ ಬೇರೆ ಆಯಾಮ ಕೊಡುವಂಥ ವ್ಯಕ್ತಿಗಳು, ಇನ್ನೊಬ್ಬರು ನಮ್ದಾಯಿತು ನಾವು ಆಯಿತು ಅಂತ ಆಟ ಆಡ್ತಾರೋರು ಇದ್ದಾರೆ. ಸೊ ಎಲ್ಲ ಥರ ನೋಡಿದ್ರು, ಮಜಾ ಆಯಿತು ಅಷ್ಟೇ. ಗಿಲ್ಲಿ ನಟನ ವಿಚಾರಕ್ಕೆ ಬರೋದಾದ್ರೆ, ಗಿಲ್ಲಿ ಅವ್ರ ಜೊತೆ 24x7 ಇರೋಕ್ಕಾಗದೇ ಇಲ್ಲ. ಅವ್ರ ಕಾಮಿಡಿನ ನಾವೇನೋ ಒಂದೂವರೆ ಗಂಟೆ ಟಿವಿಲಿ ನೋಡಿ ಎಂಜಾಯ್ ಮಾಡ್ತೀವಿ, ಅವರ ಅಭಿಮಾನಿಗಳಾಗ್ಬೋದು. ಬಟ್ 24x7 ಇರೋಕ್ಕಾಗಲ್ಲ ಅಂತ ಜಾನ್ವಿ ಅವರೇ ಹೇಳಿದ್ದೀರಾ, ಈ ಮಾತು ಒಪ್ತೀರಾ? ಅದು ಒಂದು ಪಕ್ಷ ನಿಜಾನೇ ಮೇಡಮ್. ಇವಾಗ ನಂದು ಒಂದು ವೈಬ್ ಎಂತಕ್ಕೆ ಮ್ಯಾಚ್ ಆಗಿತ್ತು ಅಂತ ನಾನು 24 ಗಂಟೆ ಮಜಾ ಮಾಡ್ಕೊಂಡಿರೋಂಥ ವ್ಯಕ್ತಿ. ಬಟ್ ಆದರೆ ಅಷ್ಟು ತೀರಾ ಇರಿಟೇಟ್ ನಾನು ಮಾಡಲ್ಲ. ಆದರೆ ಗಿಲ್ಲಿ ಕ್ಯಾರೆಕ್ಟ್ರೇ ಅದು. ಅವನು ಜೋವೆಲ್ ಆಗಿರ್ತಾನೆ, ನಗಾಡಿಸ್ತಾನೆ, ಮಾತಾಡ್ತಾನೆ ಅನ್ನೋದು ಇದ್ದಾಗ ಅದು ಒಂದು ಪಕ್ಷ ಅವ್ರಿಗೂ ತೊಗೊಬೋದು. ಅಂದರೆ ಗಿಲ್ಲಿಗೆ ಆಪೋಸಿಟ್ ಆಗಿದ್ರೆ ಸಾಯಿಸ್ದ ಅವನು, ಆಯಿತಾ? ಆ ಥರ ಏನು ಮಾಡೋಕ್ಕಾಗುತ್ತೆ? ಅವನು ಅದ್ರ ಜೊತೆಗಿದ್ದಾಗ ನಮ್ಮನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ರೇಗಿಸ್ತಾನೆ, ಅದು ನಾವು ತಗೊಂತೀವಿ. ಅದು ನಮ್ಮ ಆಪೋಸಿಟ್ ಆಗ್ಬಿಟ್ರೆ ರೇಗಿಸ್ತಾ ಕೂತಿದ್ರೆ ಅದು ಎಷ್ಟೊಂದು ತೊಗೊಳಕ್ಕಾಗುತ್ತೆ. ಸೊ ಅದಾಗಿರೋದು ನಿಜ. ನನಗೂ ಸ್ಟಾರ್ಟಿಂಗ್ ವೀಕಲ್ಲಿ ಹೋಗಿದ ತಕ್ಷಣ ನಾವು ಒಂದು ವರ್ಷ ಎಲ್ಲೋ ಆಚೆ ಇದ್ದವರು ಸಡನ್ನಾಗಿ ಮನೆ ಒಳಗೆ ಹೋಗ್ತೀವಿ, ಅದು ಕಿಟ ಅಂದಾಗ ನನಗೂ ಇರಿಟೇಷನ್ ಅನ್ನೋದು ಆಯಿತು. ಆವಾಗ ಬೈದು ಜಗಳಾಡಿರೋದು ಉಂಟು. ಅದಾದಮೇಲೆ ನಮ್ಮದು ಒಂದು ವೈಬ್ ಮ್ಯಾಚ್ ಆಗೋಯ್ತು, ಜೊತೆಗಿದ್ವಿ, ತುಂಬ ಮಜಾ ಮಾಡಿದ್ದೀವಿ. 24 ಗಂಟೆ ಕಷ್ಟನೇ ಮೇಡಮ್, ಆಪೋಸಿಟ್ ಆಗಿರೋದು.